ನಾರ್ತ್ ಕೊರಿಯಾ ಮುಂಚೂಣಿಯಲ್ಲಿದೆ. ಇದು ಹಲವು ಸಲ ಚೀನಾದ ಕೃಪಾಭಿಕ್ಷೆಯ ಸಹಾಯದಲ್ಲಿರುತ್ತೆ. ಇಲ್ಲಿನ ಜನಕ್ಕೆ ಕಿತ್ತು ತಿನ್ನೋ ಬಡತನ, ಅವರಿಗೆ ಸರಿಯಾಗಿ ತಿನ್ನಲು ಕೂಡ ಆಹಾರ ಇಲ್ಲಿಲ್ಲ. ಹೇಗಿದ್ರೂ ಕೂಡ ನಾರ್ತ್ ಕೊರಿಯಾದ ಅನಭಿಷಕ್ತ ದೊರೆಯಾದಂತಹ ಕಿಮ್ ಜಾನ್ ನ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಭರ್ತಿ 5 ಬಿಲಿಯನ್, ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ 3 ಲಕ್ಷ ಕೋಟಿಗಳಿಗೂ ಹೆಚ್ಚು. ನಾರ್ತ್ ಕೊರಿಯಾದ ಪ್ರಜೆಗಳಿಗೆ ಸರಿಯಾದ ಪ್ರಾಥಮಿಕ ಸೌಲಭ್ಯಗಳು ಇರದೇ ಇದ್ರೂ ಅವರ ಒಡೆಯನಾದಂತಹ ಕಿಮ್ ಜಾನ್ ನ ಖಜಾನೆ ಮಾತ್ರ ಹಲವು ಬಗೆಯಲ್ಲಿ ತುಂಬತಾನೆ ಇರುತ್ತೆ. ಅಲ್ಲಿ ಮೊದಲೇ ನಿರಂಕುಶ ಆಡಳಿತ ವ್ಯವಸ್ಥೆ ಇದೆ. ಹೀಗಿರುವಾಗ ರಾಜನಾದವನು ಪ್ರಜೆಗಳ ಹಿತಾಸಕ್ತಿಯನ್ನ ಆಲಿಸದೇ ಇದ್ರೂ ಆ ಜನ ಅವನಿಗೆ ನಿಷ್ಠರಾಗಿರ್ಲೇಬೇಕು. ಅಲ್ಲಿನ GDP ಹಾಗೂ ತಲಾದಾಯ ಗಣನೆಯ ಮಟ್ಟದಲ್ಲಿ ತಗ್ಗಿದ್ರೂ ಕೂಡ ಈ ಕಿಮ್ಗೆ ಹಣ ಎಲ್ಲಿಂದ ಹರಿದು ಬರುತ್ತೆ, ಅವನ ದುರಾಡಳಿತ ಆದಾಯದ ಮೂಲವೇನು ಎಂಬುದರ ಹಿಂದಿನ ನಿಗೂಢ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಕಿಮ್ ಜಾಂಗ್ ಉನ್ ಎಂದ ತಕ್ಷಣ ನಮ್ಗೆಲ್ಲ ನೆನಪಿಗೆ ಬರೋದು ಅವನ ಬಳಿ ಇರುವಂತಹ ಶಕ್ತಿಶಾಲಿ ನ್ಯೂಕ್ಲಿಯರ್ ವೆಪನ್ಸ್. ಪ್ರಜೆಗಳ ಕಷ್ಟಗಳನ್ನ ನೀಗಿಸುವ ಸಾಮರ್ಥ್ಯ ಇಲ್ದಿದ್ರು ಈ ಕಿಮ್ಗೆ ಈ ನ್ಯೂಕ್ಲಿಯರ್ ವೆಪನ್ಗಳ ಸಂಗ್ರಹದ ಶೋಕಿತುಸು ಹೆಚ್ಚೇ ಇದೆ. ಈ ವೆಪನ್ಗಳ ಸಹಾಯದಿಂದ ಈ ಮೋಟು ವ್ಯಕ್ತಿ ಏನ್ ಮಾಡಬಲ್ಲ ಅಂತ ಭಾರತದಂತಹ ದೇಶಗಳಲ್ಲಿ ಜನ ಇವನನ್ನ ಕಾಮಿಡಿ ಪೀಸ್ ಅಂತ ಭಾವಿಸಿದ್ರು ಕೂಡ ಪಾಶ್ಚಿಮಾತ್ಯರು ಪ್ರತಿ ಸಲ ಕಿಮ್ ಹೊಸ ವೆಪನ್ ಅನ್ನ ತರಿಸ್ಕೊಂಡ್ರು ಅದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಈ ಕಿಮ್ ತಲೆಕೆಟ್ಟ ಆಸಾಮಿ. ಅವನ ಬಳಿ ಇರುವ ವೆಪನ್ಗಳ ದಾಸ್ತಾನು ಕಡಿಮೆಯಾದ್ರೂ ಅಥವಾ ಕೈಗೆ ಹೊಸ ವೆಪನ್ ಬಂದ್ರೂ ಅವನ ಹಾರಾಟ ಚೀರಾಟಗಳು ಅತಿರೇಕಕ್ಕೆ ತಲುಪ್ತವೆ. ವೆಪನ್ಗಳ ಕೊರತೆಯಾದಾಗ ಸಣ್ಣ ಮಕ್ಕಳಂತೆ ಅವು ಪೂರೈಕೆಯಾಗುವವರೆಗೂ ರಚ್ಚೆ ಹಿಡಿತಾನೆ. ಸಿಕ್ಕವರನ್ನ ಬೈಯೋದು, ಬೆದರಿಸೋದು, ಬಾಂಬ್ ಸಿಡಿಸಿ ಮಾರಣಹೋಮ ಎಸಗೋದು, ಇಂತಹ ಹಲವು ಹೊಚ್ಚಾಟಗಳಿಗೆ ಇವನು ಬಹಳ ಫೇಮಸ್. ಇದೇ ಕಾರಣಕ್ಕೆ ಇವನು ಪ್ರತಿ ಸಲ ಗೊಡವೆ ಮಾಡಿಕೊಂಡಾಗ್ಲೂ ತಕ್ಷಣ ಅಮೆರಿಕ ಮೊದಲು ಅಲ್ಲಿಗೆ ಬರುತ್ತೆ. ಹಠ ಮಾಡುವ ಮಗುವಿಗೆ ಚಾಕ್ಲೇಟ್ ನೀಡಿ ಸುಮ್ಮನಿರಿಸುವ ಹಾಗೆ ತಲೆಕೆಟ್ಟ ಕಿಮ್ಗೆ ಅವನಿಗೆ ಬೇಕಾದನ್ನ ಒದಗಿಸಿ ಪರಿಸ್ಥಿತಿಯನ್ನ ಶಾಂತಗೊಳಿಸುತ್ತೆ. ಆವರೆಗೂ ಎಳೆ ಮಗುವಿನಂತೆ ಹಠ ಮಾಡುವಂತಹ ಕಿಮ್ ಅಮೆರಿಕ ತನಗೆ ಬೇಕಾದನ್ನ ಪೂರೈಸಿದ ಬಳಿಕವಷ್ಟೇ ಸಹಜ ಸ್ಥಿತಿಗೆ ಬರ್ತಾನೆ. ಅಲ್ಲಿಂದ 1-2-3 ವರ್ಷಗಳವರೆಗೂ ಸುಮ್ಮನಿರುವಂತಹ ಆತ ಮತ್ತದೇ ಬಿಹೇವಿಯರ್ ಅನ್ನ ವ್ಯಕ್ತಪಡಿಸ್ತಾನೆ. ಆಗ ಮತ್ತೆ ಅಮೆರಿಕ ಅವನ ನೆರವಿಗೆ ನಿಲ್ಲುತ್ತೆ. ಅಂದ್ರೆ ಕಿಮ್ನ ಈ ವರ್ತನೆ ಪ್ರತಿ 2-3 ವರ್ಷಗಳಿಗೊಮ್ಮೆ ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಸರಿ, ಅಸಲಿಗೆ ಈ ಕಿಮ್ ಹೀಗೆ ಹಠ ಮಾಡೋದಕ್ಕೂ ಅದಕ್ಕೆ ಅಮೆರಿಕ ಈ ರೀತಿ ಸ್ಪಂದಿಸೋದಕ್ಕೂ ಏನ್ ಸಂಬಂಧ? ಇವನು ಹಾರಾಡಿದ್ರೆ ಅವ್ರ ಯಾಕೆ ಇವನ ಸಹಾಯಕ್ಕೆ ಬರಬೇಕು? ಇದೆಲ್ಲ ಬರೀ ಬೊಗಳೆ ಬಿಡಿ ಅಂತ ನೀವು ಹೇಳಬಹುದು, ಆದ್ರೆ ಇದು ನಿಜ. ಇದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಇವೆ. ಅವನ್ನೆಲ್ಲ ತಿಳಿಯೋ ಮುನ್ನ ಒಂದು ಘಟನೆಯನ್ನ ಇಲ್ಲಿ ಮೊದಲೇ ಹೇಳ್ತೀನಿ ಕೇಳಿ. ಈ ಕಿಮ್ ಒಂದ್ಸಲ ತನ್ನ ಬಳಿ ನ್ಯೂಕ್ಲಿಯರ್ ಬಾಂಬ್ ನ ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ಅಮೆರಿಕಾಗೆ ಕಂಟಕ ಅಂತ ಒಂದು ಸಭೆಯಲ್ಲಿ ಹೇಳಿದ್ದ. ಈ ಒಂದು ಸುದ್ದಿ ವೈರಲ್ ಆದದೇ ತಡ ಅಮೆರಿಕದ ಮಾಧ್ಯಮಗಳು ಅದಕ್ಕೆ ಯಾವ ಪರಿ ಬಿಲ್ಡಪ್ ಅನ್ನ ಕೊಟ್ಟು ಅಂದ್ರೆ ಏನು ಜಗತ್ತಿನ ಸರ್ವನಾಶ ಮಾಡಬಲ್ಲಂತಹ ಪೇಟೆಂಟ್ ಅವನ ಬಳಿ ಇದೆಯೇನು, ಅವನು ಬಟನ್ ಒತ್ತಿದ್ರೆ ಆ ಬಾಂಬ್ ಸಿಡದೆ ಬಿಡುವುದೇನೋ ಎಂಬ ಸುದ್ದಿ ಸಾರೋದಕ್ಕೆ ಶುರು ಮಾಡಿದ್ರು. ಈ ಮೀಡಿಯಾಗಳು ತಮ್ಮ TRP ರೇಟಿಂಗ್ಸ್ ಗಾಗಿ ಚಿಕ್ಕ ವಿಷಯವನ್ನು ಕೂಡ ದೊಡ್ಡದಾಗಿ ತೋರಿಸ್ತವೆ. ಈ ಸುದ್ದಿ ಸತ್ಯವಾ ಅಥವಾ ಸುಳ್ಳಂತ ಯೋಚಿಸುವ ವ್ಯವಧಾನ ಕೂಡ ಅವಕ್ಕಿರೋದಿಲ್ಲ. ಇದಕ್ಕೆ ಪ್ರಪಂಚದ ಯಾವ ಮಾಧ್ಯಮಗಳು ಕೂಡ ಹೊರತೇನಲ್ಲ. ಆದ್ರೆ ಇಲ್ಲಿ ಕಿಮ್ನ ಘೋಷಣೆ ಅವರಲ್ಲಿ ನಿಜಕ್ಕೂ ಭಯವನ್ನ ಬಿತ್ತಿತ್ತು. ಯಾಕೆಂದ್ರೆ ಅವನು ಸಿಡಿಸ್ತೀನಿ ಅಂತ ಹೇಳಿದ್ದು ಅಂತಿಂತ ಬಾಂಬ್ ನಲ್ಲ, ಬದಲಿಗೆ ಅದು ನ್ಯೂಕ್ಲಿಯರ್ ಬಾಂಬ್. ಎಲ್ಲಿ ಅವನು ಹೇಳಿದಂತೆ ನಮ್ಮ ಮೇಲೆ ಬಾಂಬನ್ನ ಎಸೆದೇ ಬಿಡ್ತಾನೋ ಎಂಬ ಭಯಕ್ಕೆ ನಲುಗಿದ ಅಮೆರಿಕ ತಕ್ಷಣವೇ ಅವನ ಬಳಿಗೆ ಬಂದು ಅಳುವ ಕಂದನನ್ನ ತೊಡೆಯ ಮೇಲೆ ಕೂರಿಸಿ ಸಮಾಧಾನ ಮಾಡುವಂತೆ ಅವನನ್ನ ಸಂತೈಸಿ ಅವನ ದೇಶಕ್ಕೆ ಹಣ ಹಾಗೂ ಆಹಾರದ ಜೊತೆ ಇತರೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಿತ್ತು. ಈ ಕಿಮ್ ಕೇವಲ ಅವರಿವರನ್ನ ಬೆದರಿಸಿ ಅಮೆರಿಕ ತರಹದ ದೊಡ್ಡ ರಾಷ್ಟ್ರಗಳಿಂದ ಹಣವನ್ನ ಪೀಕಿ ಜೀವಿಸ್ತಾನೆ ಅಂತ ನೀವು ಭಾವಿಸಬೇಡಿ. ಹಣ ಗಳಿಸೋದಕ್ಕೆ ಇವನ್ ಬಳಿ ಇನ್ನೊಂದು ಪವರ್ಫುಲ್ ಮಾರ್ಗ ಇದೆ, ಅದೇ ಸೈಬರ್ ಕ್ರೈಮ್. ಈ ಕಿಮ್ನ ಬಳಿ ಲಾಸರಸ್ ಎಂಬ ವಿಶ್ವದಲ್ಲೇ ಶಕ್ತಿಶಾಲಿ ಹ್ಯಾಕರ್ಗಳ ಗ್ರೂಪ್ ಹೊಂದಿದೆ. ಈ ಗ್ರೂಪ್ ನಲ್ಲಿರುವಂತಹ ಸೈಬರ್ ಹ್ಯಾಕರ್ಗಳು ಸುಲಭದ ಆಸಾಮಿಗಳಲ್ಲ. ಇವರು ತಮ್ಮ ಅಸಾಧ್ಯ ಬುದ್ಧಿಶಕ್ತಿಯಿಂದ ಪ್ರಪಂಚದ ಯಾವುದೇ ಸಂಸ್ಥೆಯ ಖಾತೆಯನ್ನ ಬೇಕಾದರೂ ಸುಲಭವಾಗಿ ಭೇದಿಸಿ ಒಳಹೋಗಬಲ್ಲರು. ಈ ಶಕ್ತಿಶಾಲಿ ಸೈಬರ್ ಖದೀಮರನ್ನ ಪತ್ತೆ ಹಚ್ಚೋದು ಆ ಭಗವಂತನಿಂದಲೂ ಕೂಡ ಸಾಧ್ಯವಿಲ್ಲವೇನೋ ಎನ್ನುವಷ್ಟರ ಮಟ್ಟಿಗೆ ಇವರು ಪ್ರಚಂಡ ಅಂತ ಅನ್ಸ್ಕೊಂಡಿದ್ದಾರೆ. ಇವರು ಒಮ್ಮೆ ತಮ್ಮ ಚತುರತೆಯಿಂದ ಬಾಂಗ್ಲಾದೇಶದ ಪ್ರತಿಷ್ಠಿತ ಬ್ಯಾಂಕ್ ಒಂದರ ಖಾತೆಯನ್ನ ಹ್ಯಾಕ್ ಮಾಡಿ ಅಲ್ಲಿಂದ 700 ಕೋಟಿಯಷ್ಟು ಹಣವನ್ನು ಸುಲಭವಾಗಿ ಎಗರಿಸಿ ಕಿಮ್ನ ಕೈಗೆ ಒಪ್ಪಿಸಿದ್ರು. ಸಿನಿಮೆಯ ಶೈಲಿಯಲ್ಲಿ ಜರುಗಿದ್ದಂತಹ ಈ ರೋಚಕ ಘಟನೆ ಆಗ ಜಗತ್ತಿನಾದ್ಯಂತ ವೈರಲ್ ಆಗಿತ್ತು. ಇಷ್ಟೇ ಅಲ್ಲ, 2018ರಲ್ಲಿ ಈ ಖದೀಮರು ತಮ್ಮ ಕೈ ಚಳಕದಿಂದ ಕ್ರಿಪ್ಟೋ ಕರೆನ್ಸಿಯನ್ನ ಹ್ಯಾಕ್ ಮಾಡಿ ಅದರ 1.3 ಬಿಲಿಯನ್ ಅಷ್ಟು ಹಣವನ್ನ ಏಮಾರಿಸಿದ್ರು. ಅದಲ್ಲದೆ 2019ರಲ್ಲಿ ಇದೇ ರೀತಿ $49 ಮಿಲಿಯನ್ ಕರೆನ್ಸಿಯನ್ನ ಹಾಗೂ 2020ರಲ್ಲಿ ಆಸ್ಟ್ರಾಜೆನೆಕಾ ಎಂಬ ಆಸ್ಪತ್ರೆಯಲ್ಲಿ ಕೋವಿಡ್ಗೆ ಸಂಬಂಧಿಸಿದಂತಹ ಸಾಕಷ್ಟು ಮಹತ್ವದ ಡೇಟಾವನ್ನ ಕಳ್ತನ ಮಾಡಿದ್ರು. ಇದಿಷ್ಟೇ ಅಲ್ಲ, ಇಂತಹ ಅನೇಕ ಇಲ್ಲೀಗಲ್ ಹಾಗೂ ಅಕ್ರಮ ಚಟುವಟಿಕೆಗಳನ್ನ ಸ್ಕ್ಯಾಮ್ಗಳನ್ನ ನಡೆಸುವಂತಹ ಸಲುವಾಗಿನೇ ಕಿಮ್ನ ಬಳಿ ಒಂದು ವಿಶೇಷವಾದ ರಹಸ್ಯವಾದ ಹಾಗೂ ನಿಗೂಢವಾದ ರೂಮ್ ಹೊಂದಿದೆ. ಅದೇ ರೂಮ್ ನಂಬರ್ 39. ಈ ರಹಸ್ಯಕಾರಿ ಕೋಣೆ ಹಿನ್ನೆಲೆ ತಿಳಿದ್ರೆ ನೀವು ಅವಕ್ಕಾಗೋದು ಗ್ಯಾರಂಟಿ. 1970ರಲ್ಲಿ ಕಿಮ್ನ ತಾತನಿಂದ ರಚನೆಯಾದಂತಹ ಈ ರೂಮ್ ಅಲ್ಲಿ ಸತತ 40 ವರ್ಷಗಳಿಂದಲೂ ನಾರ್ತ್ ಕೊರಿಯಾಗೆ ಸಂಬಂಧಪಟ್ಟಂತಹ ನೀವು ಕೂಡ ಕ್ಯಾಶ್ ಪ್ರೈಸಸ್ ಗೆಲ್ಲಬೇಕು ಅಂದ್ರೆ ಕೇವಲ ₹1 ಜೂಪಿ ಆಪ್ ಅಲ್ಲಿ ಲೂಡೋ ಆಡಿ ದೊಡ್ಡ ಕ್ಯಾಶ್ ಪ್ರೈಸಸ್ ಗೆಲ್ಲಿ. ನೀವು ಗೆಲ್ಲುವಂತ ಕ್ಯಾಶ್ ಪ್ರೈಸಸ್
ಡೈರೆಕ್ಟ್ ನಿಮ್ ಬ್ಯಾಂಕ್ ಅಕೌಂಟ್ಗೆ UPI ಮುಖಾಂತರ ಕ್ರೆಡಿಟ್ ಆಗುತ್ತೆ. Zupi is a 100% safe and secure app. ಅದಕ್ಕೆ ಇಲ್ಲಿ ಅಕ್ರಮ ವ್ಯವಹಾರಗಳು ಲೀಲಾಜಲವಾಗಿ ನಡೀತವೆ. ಈ ಕೋಣೆಯಲ್ಲಿರುವಂತಹ ಖಜಾನೆಗೆ ಎಲ್ಲಾ ಮೂಲಗಳಿಂದಲೂ 1 ಬಿಲಿಯನ್ಗೂ ಹೆಚ್ಚಿನ ಆದಾಯ ಪ್ರತಿ ವರ್ಷ ಬಂದು ಬೀಳುತ್ತೆ. ಇದೆಲ್ಲ ಕಿಮ್ ಸರ್ಕಾರಕ್ಕೆ ಇರುವ ಆದಾಯದ ಮೂಲಗಳಲ್ಲಿ ಅವರ ವೆಪನ್ ಹಾಗೂ ಡ್ರಗ್ಗಳದು ಕೂಡ ಸಿಂಹಪಾಲು ಅಂತಾನೆ ಹೇಳಬೇಕು. ಈ ನಾರ್ತ್ ಕೊರಿಯಾ ತನ್ನ ಬಳಿ ಇರುವ ವೆಪನ್ಗಳನ್ನ ಜಗತ್ತಿನ ಅನೇಕ ಬಂಡುಕೋರರು ಹಾಗೂ ತನ್ನಂತಿರುವಂತಹ ಇತರೆ ಸರ್ವಾಧಿಕಾರಿಗಳಿಗೆ ಮಾರ್ತಾನೆ ಇರುತ್ತೆ. ಇದು ಮುಖ್ಯವಾಗಿ ಮಿಡಲ್ ಆಫ್ರಿಕೆಯ ಕೆಲ ಪ್ರಾಂತ್ಯಗಳಿಗೆ ನಿತ್ಯ ತನ್ನ ವೆಪನ್ಗಳನ್ನ ಟ್ರೇಡ್ ಮಾಡ್ತಿರುತ್ತೆ. ಕಳೆದ ವರ್ಷ ಅಲ್ಲಿನ ಈಜಿಪ್ಟಿನ ವಾಟರ್ ಸಿಬ್ಬಂದಿ ನಾರ್ತ್ ಕೊರಿಯಾಗೆ ಸೇರಿದ್ದ ಒಂದು ಹಡಗನ್ನ ವಶಕ್ಕೆ ಪಡೆದಾಗ ಅದರಲ್ಲಿ 37ಕ್ಕೂ ಹೆಚ್ಚಿನ ಅಪಾಯಕಾರಿ ರಾಕೆಟ್ ಗ್ರೆನೇಡ್ಗಳು ಇದ್ದದ್ದು ಬಯಲಿಗೆ ಬಂತು. ಇಂತಹ ಇನ್ನು ಅನೇಕ ಅಪಾಯಕಾರಿ ವಸ್ತುಗಳನ್ನ ತಯಾರಿಸಿ ನಾರ್ತ್ ಕೊರಿಯಾ ಅಕ್ರಮವಾಗಿ ಹಲವು ದೇಶಗಳಿಗೆ ಗುಟ್ಟಾಗಿ ಸಾಗಿಸುತ್ತೆ. ಈ ಕೆಲಸಗಳಿಗೆಲ್ಲ ಅದಕ್ಕೆ ಸಹಾಯ ಸಿಗೋದು ಹಾಗೂ ಸಿಗ್ತಿರೋದು ನಮ್ಮ ಪಕ್ಕದಲ್ಲಿರುವಂತಹ ಚೀನಾದಿಂದ. ವೀಕ್ಷಕರೇ, ನಾರ್ತ್ ಕೊರಿಯಾ ಇವತ್ತು ಇಷ್ಟೆಲ್ಲ ಅಟ್ಟಹಾಸವನ್ನು ತೋರ್ತಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ಈ ಚೀನಾ. ಕೊರಿಯಾದ ಬೃಹತ್ ಟ್ರೆಂಡಿಂಗ್ ರಾಷ್ಟ್ರ ಅಂದ್ರೆ ಅದು ಇದೇ ಚೀನಾ. ಕೇವಲ ಕಳೆದ 10 ವರ್ಷಗಳ ಅವಧಿಯಲ್ಲಿ ಇವೆರಡರ ನಡುವೆ $6 ಬಿಲಿಯನ್ ಹೆಚ್ಚಿನ ವ್ಯವಹಾರಗಳು ನಡೆದಿವೆ. ಬಹಳ ಕಾಲದಿಂದಲೂ ಚೀನಾ ಕೊರಿಯಾಗೆ ಸಹಾಯ ಮಾಡ್ತಲೇ ಬಂದಿದೆ. ಅದು ಮನಸ್ಸು ಮಾಡಿದ್ರೆ ಈ ಕೊರಿಯಾವನ್ನ ಒಂದೇ ಕ್ಷಣದಲ್ಲಿ ಹೊಸಕಿ ಹಾಕ್ಬಿಡಬಹುದು. ಅದು ರಾಜಕೀಯವಾಗಿರಬಹುದು ಅಥವಾ ಆರ್ಥಿಕವಾಗಿಯೂ ಆಗಿರಬಹುದು. ಈ ಒಂದು ಸಂಗತಿ ಕಿಮ್ಗೂ ಕೂಡ ಚೆನ್ನಾಗಿ ಗೊತ್ತು. ಅದರಿಂದನೇ ಆತ ಚೀನಾವನ್ನ ಎದುರು ಹಾಕಿಕೊಳ್ಳದೆ ಅದರ ಜೊತೆ ಸ್ಮೂತ್ ಆಗಿನೇ ಇದ್ದಾನೆ. ಈ ಕೊರಿಯಾದ ರೂಮ್ ನಂಬರ್ 39ರಲ್ಲಿ ಇನ್ನೂ ಸಾಕಷ್ಟು ನಿಗೂಢ ಸಂಗತಿಗಳು ನಡೀತಿವೆ. ಕೊರಿಯಾ ಕಡಿಮೆ ಬೆಲೆಯಲ್ಲಿ ಬಟ್ಟೆಗಳನ್ನ ಉತ್ಪಾದಿಸಿ ಅವುಗಳಿಗೆ ಮೇಡ್ ಇನ್ ಚೈನಾ ಎಂಬ ಲೇಬಲ್ ಹಚ್ಚಿ ಜಗತ್ತಿನ ಹಲವು ದೇಶಗಳಿಗೆ ರಫ್ತು ಮಾಡುತ್ತೆ. ಇವತ್ತು ಜಗತ್ತಿನ ಮೂಲೆ ಮೂಲೆಯಲ್ಲೂ ಚೀನಾದ ಪ್ರಾಡಕ್ಟ್ಗಳು ಸಿಗ್ತಿವೆ ಅಂದ್ರೆ ಅದಕ್ಕೆ ಇದೇ ಮುಖ್ಯ ಕಾರಣ. ಅಲ್ಲೆಲ್ಲೋ ನಮಗೆ ಕಾಣುವ ಮೇಡ್ ಇನ್ ಚೀನಾ ಎಂಬ ಲೇಬಲ್ನ ಒಂದು ವಸ್ತು ಕೊರಿಯಾದಲ್ಲೇ ತಯಾರಾದ ವಸ್ತುನೇ ಇರಬಹುದು. ಈ ಮೂಲಕ ಚೀನಾದ ಪ್ರಾಡಕ್ಟ್ಗಳೆಂಬಂತೆ